ಕಲರ್ಸ್ ಮುಖಾಂತರ ಯಾವ ರೀತಿ ವಾಸ್ತುನ ಸರಿಪಡಿಸ್ಕೊಳ್ಳೋವಂಥದ್ದು, ಯಾವುದೋ ಒಂದು ದೋಷ ಆಗೋಗಿದೆ ನಮ್ಮಿಂದ, ನಮ್ಗೆ ಗೊತ್ತೋ ಗೊತ್ತಿಲ್ದಿರೋ ನಾವೇನೋ ಅಲ್ಲಿ ಮಾಡಿಬಿಟ್ಟಿದ್ದೀವಿ, ಅದನ್ನು ಯಾವ ರೀತಿ ರೆಕ್ಟಿಫೈ ಮಾಡ್ಕೊಳ್ಳೋವಂಥದ್ದು. ಕೇವಲ 4 ಬಲ್ಬ್ಗಳನ್ನ ಬಳಸ್ಕೊಂಡು ನಾವು ವಾಸ್ತು ದೋಷನ ಸರಿಪಡಿಸ್ಕೊಳ್ಳೋವಂಥದ್ದು. ಅಂದರೆ ವಾಸ್ತುಗೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ಅನ್ನೋ ಏನಾದ್ರು ನಿಮಗೆ ಮನಸ್ಸಲ್ಲಿದ್ದರೆ ಅದನ್ನು ತೆಗೆದಾಕ್ಬಿಡಿ. ಕೇವಲ ಒಂದು 100 ರೂಪಾಯಿ ಬಳಸ್ಕೊಂಡು ಒಂದು 4 ಬಲ್ಬ್ಗಳಿಂದ ನಿಮ್ಮ ವಾಸ್ತುನ ಪರಿಹಾರ ಮಾಡ್ಕೊಬೋದು. ಅಭಿವೃದ್ಧಿ ಲೈಫ್ ಸ್ಟೈಲ್ಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರೂಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಯಾವ ರೀತಿ ಕಲರ್ಸ್ಗೂ ಮತ್ತು ವಾಸ್ತುಗೂ ಸಂಬಂಧ ಇದೆ, ಅಥವಾ ಕಲರ್ಸ್ ಮುಖಾಂತರ ಯಾವ ರೀತಿ ವಾಸ್ತುನ ಸರಿಪಡಿಸ್ಕೊಳ್ಳೋವಂಥದ್ದು, ಅಥವಾ ಯಾವುದೋ ಒಂದು ದೋಷ ಆಗೋಗಿದೆ ನಮ್ಮಿಂದ, ನಮ್ಗೆ ಗೊತ್ತೋ ಗೊತ್ತಿಲ್ದಿರೋ ನಾವೇನೋ ಅಲ್ಲಿ ಮಾಡಿಬಿಟ್ಟಿದ್ದೀವಿ, ಅದನ್ನು ಯಾವ ರೀತಿ ರೆಕ್ಟಿಫೈ ಮಾಡ್ಕೊಳ್ಳೋವಂಥದ್ದು. ಈಗ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಈಗ ಅಗ್ನಿಮೂಲೆ ಅಂತಂದರೆ ಏನು? ಫೈರ್ ಝೋನ್, ಬೆಂಕಿಯ ಅಂಶ ಎಲ್ಲಿ ಸೌತ್ ಈಸ್ಟ್ ಕಾರ್ನರಲ್ಲಿ ಬರಬೇಕಾಗಿರೋವಂಥದ್ದು, ಅಥವಾ ಅಗ್ನಿಮೂಲೆಯಲ್ಲಿ ಕಿಚನ್ ಬರಬೇಕಿತ್ತು. ಅಲ್ಲೇನು ಮಾಡಿದ್ದೀವಿ ನಾವು, ಒಂದು ಬ್ಲೂ ಕಲರ್ ಫುಲ್ಲು ಅದನ್ನು ಏನೋ ಇಂಟೀರಿಯರ್ ಡಿಸೈನ್ ಯಾರೋ ಬಂದರು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಸರ್, ಬ್ಲೂ ಕಲರ್ ಮಾಡಿಸ್ಬಿಡೋಣ ಕಿಚನ್ ಕ್ಯಾಬಿನೆಟ್ಸು. ಅಲ್ಲಿ ಏನು ಮಾಡಿದ್ರಿ ನೀವು, ಬ್ಲೂ ಕಲರ್ ಬಂದ್ಬಿಟ್ಟು ವಾಟರ್ಗೆ ಸಂಬಂಧಪಟ್ಟಿರೋ ಅಂಥದ್ದು. ಇಲ್ಲಿ ಬೆಂಕಿಯ ಅಂಶ ಇರೋ ಕಡೆ ನಾವು ವಾಟರ್ಗೆ ಸಂಬಂಧಪಟ್ಟಿರೋ ಕಲರ್ಸಲ್ಲಿ ಕಿಚನ್ ಕ್ಯಾಬಿನೆಟ್ ಮಾಡಿಸಿದಾಗ ಏನಾಯಿತು, ಅಲ್ಲಿ ಆಪೋಸಿಟ್ ಎನರ್ಜಿನ ನಾವು ಸ್ಥಾಪನೆ ಮಾಡ್ದಂಗೆ ಆಯಿತು. ಬೆಂಕಿ ಮೇಲೆ ನೀರು ಬಿದ್ದರೂ ಬೆಂಕಿ ಆರೋಗುತ್ತೆ. ಸೊ ಅಂದರೆ ಆರೋಗೋದು ಅಂದರೆ ಏನು, ಆ ಶಕ್ತಿ ಹೊರಟೋಗುತ್ತೆ, ಆ ವರ್ಚಸ್ಸು ಅಥವಾ ಏನು ಎನರ್ಜಿ ಸಿಗಬೇಕಿತ್ತು ನಮಗೆ, ಅಗ್ನಿಮೂಲೆಯಿಂದ ಏನು ಶಕ್ತಿ ಸಿಗಬೇಕಿತ್ತು ನಮಗೆ, ಅದು ಕಂಪ್ಲೀಟ್ ಝೀರೋ ಆಗೋಗುತ್ತೆ. ಅಲ್ಲಿ ಆ ಥರ ಆದಾಗ ನಮ್ಗೆ 100% ನೆಗೆಟಿವ್ ವೈಬ್ರೇಷನ್ಸ್ ಬರೋಕ್ಕೆ ಶುರುವಾಗುತ್ತೆ. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಅಲ್ಲಿ ಬರಬೇಕಾಗಿರೋವಂಥದ್ದು ರೆಡ್ ಫ್ಯಾಮಿಲಿ ಕಲರ್ಸ್, ಮೆರೂನ್ ಆಗ್ಬೋದು, ಬ್ರೌನ್ ಆಗ್ಬೋದು, ಅಥವಾ ಪ್ಯಾಸ್ಟಲ್ ಕೋರಲ್ ರೆಡ್ ಆಗ್ಬೋದು, ಈ ರೀತಿ ಕಲರ್ಸು, ಅಥವಾ ಪಿಂಕಿಶ್ ಬರ್ತದೆ, ಪಿಂಕಿಶ್ ರೆಡ್, ತುಂಬ ಕಲರ್ಸ್ ಬರ್ತದೆ, ಶೇಡ್ಸ್ ಬರ್ತದೆ. ಆ ರೀತಿ ಅಗ್ನಿಗೆ ಸಂಬಂಧಪಟ್ಟಿರೋಂಥ ಶೇಡ್ಸಲ್ಲಿ ಮಾಡಿದ್ದೇ ಆದರೆ ಅದ್ಭುತವಾಗಿ ನೀವು ಆ ಎನರ್ಜಿನ ನೀವು ಕಾಪಾಡ್ಕೊಳ್ತೀರಾ. ಸೊ ಈ ರೀತಿ ಮಾಡ್ಕೊಳ್ಳಿ. ಅದು ರೆಮಿಡಿ ಹೇಳ್ತೀನಿ. ಇವಾಗ ರೆಮಿಡಿ ಯಾವ ರೀತಿ ಮಾಡಬೇಕು, ಅಲ್ಲಿ ಒಂದು ಕೆಂಪು ಕಲರ್ ಬಲ್ಪ್ನ ಒಂದು 100 ಏನೋ ಒಂದು 0 ಕ್ಯಾಂಡ್ಲ್ ಬಲ್ಪು ಒಂದು 10 ರೂಪಾಯಿ 20 ರೂಪಾಯಿ ಸಿಕ್ಬಿಡುತ್ತೆ, ಅದನ್ನು ಹಾಕಿ. ಸೊ ಅಲ್ಲಿ ಹಾಕಿದಾಗ ಆ ದೋಷ ನಿಮಗೆ ಪರಿಹಾರ ಆಗುತ್ತೆ. ಸೊ ಈ ರೀತಿ ಕೇವಲ ಬಲ್ಬ್ಗಳನ್ನ ಜೊತೆಲಿ ಆಟ ಆಡೋದ್ರಿಂದ ಯಾವ ರೀತಿ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ಇನ್ನೊಂದು ದಿಕ್ಕಲ್ಲಿ ಏನು ಮಾಡ್ಬೋದು ಅಂದರೆ, ನೀವು ಈಗ ಈಶಾನ್ಯ ಮೂಲೆ ಅಥವಾ ದೇವ ಮೂಲೆ ಅಂತ ಹೇಳ್ತೀವಿ, ಅಲ್ಲೇನೋ ದೋಷ ಉಂಟಾಗ್ಬಿಟ್ಟಿದೆ, ಅಲ್ಲೇನೋ ರೆಡ್ ಕಲರ್ನ ಸ್ಥಾಪನೆ ಮಾಡಿಬಿಟ್ಟಿದ್ರ, ಅವಾಗ ಏನು ಮಾಡ್ಕೊಬೋದು, ಅಲ್ಲೊಂದು ನೀಲಿ ಕಲರ್ದು ಒಂದು ಬಲ್ಪ್ನ ಹಾಕೋದ್ರಿಂದ ಆ ದಿಕ್ಕಲ್ಲಿರುವಂಥ ದೋಷಗಳನ್ನ ನೀವು ಪರಿಹಾರ ಮಾಡ್ಕೊಬೋದು. ಕೇವಲ ಒಂದು 0 ಕ್ಯಾಂಡಲ್ ಬ್ಲೂ ಕಲರ್ ಬಲ್ಪು ಸದಾ ಉರಿಬೇಕು, ಆಫ್ ಮಾಡೋಕ್ಕೆ ಹೋಗಬೇಡಿ. ಸೊ ಈ ರೀತಿ ಮಾಡಿದಾಗ ಅಲ್ಲಿರೋವಂಥ ಎನರ್ಜಿ ಬ್ಯಾಲೆನ್ಸ್ ಆಗ್ತದೆ. ಸೊ ಒಂದು ಬ್ಲೂ ಬಲ್ಪು ನಾರ್ತ್ ಈಸ್ಟಲ್ಲಿ, ಒಂದು ಸೌತ್ ಈಸ್ಟಲ್ಲಿ ರೆಡ್ ಬಲ್ಪು, ಮತ್ತು ಸೌತ್ ವೆಸ್ಟಲ್ಲಿ ಬಂದಾಗ ಯೆಲ್ಲೋ ಕಲರ್ ಬಲ್ಪನ್ನ ಹಾಕ್ಬೋದು. ಸೌತ್ ವೆಸ್ಟ್ ಅಂದರೆ ಕುಬೇರನ್ ಮೂಲೆಯಲ್ಲಿ ಯೆಲ್ಲೋ ಕಲರ್ ಬಲ್ಪನ್ನ ಹಾಕೋದ್ರಿಂದ ಭಾಳ ಅದ್ಭುತವಾದಂಥ ವೈಬ್ರೇಷನ್ ಸಿಗುತ್ತೆ. ಆಮೇಲೆ ನಾರ್ತ್ ವೆಸ್ಟಲ್ಲಿ ಅಂದರೆ ವಾಯುವ್ಯ ಮೂಲೆಯಲ್ಲಿ ಏನು ಹಾಕಬೇಕು ಅಂದರೆ, ನೀವು ವೈಟ್ ಲೈಟ್ ಅಂದರೆ ಮಿಲ್ಕಿ ವೈಟ್ ಅಂತ ಏನು ಬರುತ್ತೆ, ಆ ಬಲ್ಪನ್ನ ಅಲ್ಲಿ ಸದಾ ಉರಿಸೋದ್ರಿಂದ ಆ ಶಕ್ತಿ ಕೂಡ ನಿಮ್ಮಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಸೊ ಕೇವಲ 4 ಬಲ್ಬ್ಗಳನ್ನ ಬಳಸ್ಕೊಂಡು ನಾವು ವಾಸ್ತು ದೋಷನ ಪರಿಹಾರ ಮಾಡ್ಕೊಂಡ್ವಿ. ಅಂದರೆ ವಾಸ್ತುಗೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ಅನ್ನೋ ಏನಾದ್ರು ನಿಮಗೆ ಮನಸ್ಸಲ್ಲಿದ್ದರೆ ಅದನ್ನು ತೆಗೆದಾಕ್ಬಿಡಿ. ಕೇವಲ ಒಂದು 100 ರೂಪಾಯಿ ಬಳಸ್ಕೊಂಡು ಒಂದು 4 ಬಲ್ಬ್ಗಳಿಂದ ನಿಮ್ಮ ವಾಸ್ತುನ ಪರಿಹಾರ ಮಾಡ್ಕೊಬೋದು. ಬಟ್ ಇದೇನಾ ಪರ್ಮನೆಂಟ್ ಸೊಲ್ಯೂಷನ್ ಗುರುಜಿ ಅಂತಂದರೆ ನೋಡಿ, ತಕ್ಕ ಮಟ್ಟಿಗೆ ನೋಡಿ 100% ವಾಸ್ತು ಪರಿಹಾರ ಆಗಲಿಲ್ಲ ಅಂದರೂ ಕೂಡ ಎಲ್ಲೋ ಒಂದು ಕಡೆ ಒಂದು ಬ್ಯಾಲೆನ್ಸ್ ಮಾಡುತ್ತೆ. ನೀವು ಅಟ್ಲೀಸ್ಟ್ ಒಂದು ಕೆಲಸ ಕಾರ್ಯಗಳನ್ನ ಮನೇಲಿ ಮಾಡ್ತಾ ಬರ್ಬೋದು. ಸೊ ಈ ರೀತಿ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಸ್ನೇಹಿತರೆ, ವಂದನೆಗಳು.